ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿಕ್ ಅಂತ ಯೂಟ್ಯೂಬ್ ಚಾನಲ್. ಮೊದಲ ಏನಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPT ಸೆಲ್ಫ್ ಪವರ್ ನೇಮಕಾತಿ 2024 ಒಂದು ಚೆಸ್ಕಾಮ್ನ ಒಂದು ಫೈನಲ್ ರಿಸಲ್ಟು ಬಿಡುಗಡೆ ಮಾಡಿದ್ದಾರೆ. ಓಕೆ, ಮೊನ್ನೆ ಬಿಡುಗಡೆ ಮಾಡಿದರು. ನಾನು ನೆಕ್ಸ್ಟ್ ಬೇರೆ ಅದ್ರ ಬಗ್ಗೆ ಅಪ್ಡೇಟ್ ನೀಡಬೇಕಂತಂದರೆ ಕೆಲಸ ಇರೋ ಕಾರಣಕ್ಕಾಗಿ ನಾನು ವಿಡಿಯೋನ ಮಾಡಲಿಲ್ಲ. ಓಕೆ, ಚೆಸ್ಕಾಮ್ ಅಪ್ಡೇಟ್ ಬಗ್ಗೆ ಏನು ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾಡಲಿಲ್ಲ ಅಂತೇಳಿ ಕೇಳ್ತಾ ಇದ್ದೀರಿ, ಹಾಗಾಗಿ ಮಾಡ್ತಾಯಿದ್ದೇನೆ. ಚೆಸ್ಕಾಮ್ದು ಮಾರ್ಕ್ಸ್ ಕಾರ್ಡ್ ಫೀ ಅನ್ನು ಕಟ್ಟುವಂಥದ್ದು ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ. ಓಕೆ, ಅದಕ್ಕಾಗಿ ನಾನು ವಿಡಿಯೋನ ಮಾಡಿರಲಿಲ್ಲ. ಅದು ಇನ್ನೂ ಸಹ ಮಾರ್ಕ್ಸ್ ಕಾರ್ಡ್ ಫೀ ಈಗ ಚೆಸ್ಕಾಮ್ದು ರಿಸಲ್ಟ್ ಬಿಟ್ಟಿದ್ದ ದಿನವೇ ಏನು ಮಾಡಿದರು, ಬಿಟ್ಟರು ಮಾರ್ಕ್ಸ್ ಕಾರ್ಡ್ ಫೀಯನ್ನು ಕಟ್ಟುವಂಥದ್ದು. ಬಟ್ ಚೆಸ್ಕಾಮ್ ಅವರು ಇನ್ನೂ ಸಹ ಏನು ಮಾಡಿಲ್ಲ ಅಂತಂದರೆ ಬಿಡುಗಡೆಯನ್ನು ಮಾಡಿಲ್ಲ ಸ್ನೇಹಿತರೆ. ಓಕೆ, ಅದು ಯಾವಾಗ ಬಿಡುಗಡೆ ಮಾಡಬಹುದು ಎಂಬುದನ್ನು ನಾವು ಕಾದು ನೋಡಬೇಕು. ಆಲ್ಮೋಸ್ಟ್ ಅದು ಈ ಒಂದು ವಾರದಲ್ಲಿ ಅಂತಂದರೆ ಸೋಮವಾರ ಅಥವಾ ಬರಬಹುದು, ಮುಂದಿನ ವಾರದಲ್ಲಿ ಬರುತ್ತೆ ಈ ಒಂದು ಮಾರ್ಕ್ಸ್ ಕಾರ್ಡ್ ಫೀಯನ್ನು ಕಟ್ಟುವಂಥದ್ದು. ಅದರಲ್ಲಿ ನಿಮಗೆ ಲಾಸ್ಟ್ ಡೇಟ್ ಯಾವ ಫೀಯನ್ನು ಕಟ್ಟುವಂಥದ್ದು ಅವೆಲ್ಲ ಅದರಲ್ಲಿ ಇರ್ತದೆ ಸ್ನೇಹಿತರೆ. ಅದನ್ನು ನಾನು ಬಂದ ನಂತರ ಮತ್ತೊಮ್ಮೆ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ಮಾರ್ಕ್ಸ್ ಕಾರ್ಡ್ ಫೀಯನ್ನು ಎಲ್ಲಿ ಕಟ್ಟಬೇಕು ಮತ್ತು ಕೊನೆಯ ದಿನಾಂಕ ಎಷ್ಟಿರುತ್ತೆ, ಎಲ್ಲಿವರೆಗೂ ಇರುತ್ತೆ ಎಂಬುದನ್ನು ಹೇಳ್ತೀನಿ. ಓಕೆ, ನೆಕ್ಸ್ಟು ಇನ್ನು ಅಪ್ಡೇಟು KPT ಚೆಸ್ಕಾಮ್ನು ಅಂತಂದರೆ ನಿಮ್ಮದು ರಿಸಲ್ಟ್ ಬಂದು ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಏನಪ್ಪ ಅಂತಂತಂದರೆ, ಈಗ ಮಾರ್ಕ್ಸ್ ಕಾರ್ಡ್ ಫೀಯನ್ನು ಕಟ್ಟಬೇಕು. ಕೆಲವೊಂದು ಡಾಕ್ಯುಮೆಂಟನ್ನು ವೆರಿಫೈಯನ್ನು ಮಾಡ್ಕೊಳ್ತಾರೆ. ಅಂತಂದರೆ ಆ ವೆರಿಫಿಕೇಷನನ್ನು ನೀವು ಆ ಒಂದು ಏನೋ ನಿಗಮಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಚೆಸ್ಕಾಮು, ಅವರಿಂದಲೇ ಲೆಟ್ರ್ ಮೂಲಕ ಬರುತ್ತೆ. ಈ ಕೆಲವೊಬ್ಬರಿಗೆ ಮಾತ್ರ ಬರುತ್ತೆ ಸ್ನೇಹಿತರೆ, ಅದು ಎಲ್ಲರಿಗೂ ಸಹ ಬರಲ್ಲ. ಓಕೆ, ಯಾವ ರೀತಿ ಅಂತಂತಂದರೆ ನಿಮ್ಮದು ರಿಸರ್ವೇಷನಲ್ಲಿ ಸೆಲೆಕ್ಟ್ ಆಗಿತ್ತು ಅಂತಂದರೆ ನಿಮ್ಮದು PDP ಕ್ಯಾಂಡಿಡೇಟ್ದಾಗಿರ್ಬೋದು ಅಥವಾ ಕೆಟಗರಿಯಲ್ಲಾಗಿದ್ದರೆ ಕೆಟಗರಿಯಲ್ಲಿ ಸೆಲೆಕ್ಟ್ ಆದವ್ರಿಗೆ ಬರಲ್ಲ. ಯಾಕಂತಂತಂದರೆ ಅದು ಸಿಂಧುತ್ವ ಸರ್ಟಿಫಿಕೇಟ್ ಮಾಡಿಸ್ತಿರಲ್ಲ, ಅದನ್ನು ನೀವೇ ಮಾಡಿಸ್ಬೇಕು. ನೆಕ್ಸ್ಟು 371 ಅದು ನಿಮಗೂ ಅಪ್ಲೈ ಆಗಲ್ಲ ಚೆಸ್ಕಾಮ್ ಅವ್ರಿಗೆ. ಓಕೆ, ಈ ರೀತಿ ಕೆಲವೊಂದು ಏನು ಯೋಜನಾ ನಿರೀಕ್ಷಿತ ಈ ರೀತಿಯಾದಂತಹ ಒಂದು ಕೆಲವೊಂದು ರಿಸರ್ವೇಷನ್ ಸೆಲೆಕ್ಟ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಬರ್ತದೆ. ಓಕೆ, ಅವರನ್ನು ವೆರಿಫೈ ಮಾಡಬೇಕು. ಹೆಂಗೆ ವೆರಿಫೈ ಅಪ್ಪ ಅಂತಂದರೆ ನಿಮ್ಮ ಜಿಲ್ಲಾಧಿಕಾರಿಗಳಿಂದ ಅದು ನೀವು ಸಬ್ಮಿಟ್ ಮಾಡಿರುವಂಥ ಮತ್ತು ನೀವು ಕ್ಲೈಮ್ ಮಾಡಿರುವಂಥ ಒಂದು ರಿಸರ್ವೇಷನ್ ಏನಿದೆ ಅದು ಸತ್ಯವೋ ಅಥವಾ ಅಲ್ಲೋ ಅಂಥೇಳಿ ಅದನ್ನು ನೀವು ವೆರಿಫೈಯನ್ನು ಮಾಡಬೇಕು. ನೀವಲ್ಲ, ಅದು ನಿಮ್ಮ ಜಿಲ್ಲಾಧಿಕಾರಿ ಮಾಡ್ತಾರೆ. ಯಾವ ಜಿಲ್ಲೆಯವರು ಅಪ್ಲೈ ಮಾಡಿರ್ತಾರೋ ಆಯಾ ಜಿಲ್ಲಾಧಿಕಾರಿಗಳು ನಿಮ್ಮ ಡಾಕ್ಯುಮೆಂಟನ್ನು ವೆರಿಫೈ ಮಾಡಿ ಅದನ್ನು ಮತ್ತು ಚೆಸ್ಕಾಮ್ ಒಂದು ಆಫೀಸ್ಗೆ ಕಳಿಸುವಂಥದ್ದು. ಇದು ಪ್ರೊಸೆಸ್ ಈ ರೀತಿಯಾಗಿ ನಡೀತದೆ. ಓಕೆ, ಈಗ ನಿಮಗೆ ಮಾರ್ಕ್ಸ್ ಕಾರ್ಡ್ ಫೀಯನ್ನು ಕಟ್ಟಬೇಕು. ಫಸ್ಟು ಅದಕ್ಕೆ ಒಂದು 10 ರಿಂದ 15 ದಿನಗಳ ಕಾಲಾವಕಾಶ ಕೊಡ್ತಾರೆ ಕಟ್ಟೋದಕ್ಕೆ. ಅದು ಬಂದ ನಂತರ ಹೇಳ್ತೀನಿ. ಅದಾದ ನಂತರ ನೆಕ್ಸ್ಟ್ ಪ್ರೊಸೆಸ್ ಇನ್ನೇನಿದೆ ಎಂಬುದನ್ನು ಮತ್ತೆ ನಾನು ವಿಡಿಯೋ ಮೂಲಕ ಹೇಳ್ತೀನಿ. ಓಕೆ, ಆಲ್ಮೋಸ್ಟ್ ಇನ್ನು 2-3 ದಿನದಲ್ಲಿ ಬರುತ್ತೆ. ವೇಟ್ ಮಾಡಿ, ಬಂದ ತಕ್ಷಣ ನಾನು ಮತ್ತೆ ಅದ್ರ ಬಗ್ಗೆ ಅಪ್ಡೇಟನ್ನು ನೀಡ್ತೀನಿ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.